ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಕಾಶ್ ಮಾತಾಡ್ತಾ ಇದ್ದೀನಿ. ಹೋದೆರಡು ಪಾರ್ಟಲ್ಲಿ ನಾವೇನು ನೋಡಿದ್ರಂದ್ರೆ ಅಂಟಾರ್ಟಿಕಾಗೂ ಸನಾತನ ಧರ್ಮಕ್ಕೂ ಪಾತಾಳಕ್ಕೂ ಏನು ಸಂಬಂಧ ಇದೆ ಅಂತ ನೋಡಿದ್ವಿ. ಭವಿಷ್ಯದಲ್ಲಿ ಇಲ್ಲಾಂದ್ರೆ ವರ್ತಮಾನ ಕಾಲದಲ್ಲಿ ಏನು ನಡೀತಾ ಇದೆ, ಭೂಮಿನ ನಿಜವಾಗ್ಲೂ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಈಸ್ಟರ್ನ್ ಸೈಡ್ ಅಂದರೆ ನಮ್ಮ ದೇಶದ ಕಡೆ ಕಲಿ ಆಳ್ವಿಕೆ ಮಾಡ್ತಾ ಇದೆ ಅಂತ ಕೆಲವ್ರು ಅಂತಾರೆ. ಬಟ್ ವೆಸ್ಟರ್ನ್ ಸೈಡ್ ಆ್ಯಂಟಿ ಕ್ರೈಸ್ಟ್, ಲೂಸಿಫರ್ ಅವ್ರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ. ಬಟ್ ನಿಜವಾಗ್ಲೂ ಯಾರು ಆಳ್ವಿಕೆ ಮಾಡ್ತಿರೋದಂತ ನಮಗೆ ಇಲ್ಲಿ ಕೂತ್ಕೊಂಡು ಆ ಹಿಡ್ಡನ್ ಇನ್ಫಾರ್ಮೇಷನ್ನ ಡಿಗ್ ಮಾಡಿ ಒಂದು ಆನ್ಸರ್ ಸಿಗಲ್ಲ. ಕೆಲವು ಕ್ವಶನ್ಸ್ಗೆ ಡೆಫಿನೆಟ್ಲಿ ಆನ್ಸರ್ ಸಿಗುತ್ತೆ. ಆ ಆನ್ಸರ್ಸ್ನ ನಾವು ಯಾವ ಥರ ಯೂಸ್ ಮಾಡ್ತೀವಂತ ಅದು ನಮಗೆ ಬಿಟ್ಟಿರೋದು. ಅಂಟಾರ್ಟಿಕಕ್ಕೆ US ಕಡೆಯಿಂದ ತುಂಬ ದೊಡ್ಡ ಮಿಲ್ಟ್ರಿ 4700 ಮಿಲ್ಟ್ರಿ ಪರ್ಸ್ನಲ್ ಹೋಗಿದ್ರು, ಅದು ನಮ್ಗೆ ಗೊತ್ತು ಈಗ. ಬಟ್ ಅದರಲ್ಲಿ ಇನ್ಫಾರ್ಮೇಷನ್ನ ರಿಲೀಸ್ ಮಾಡಿದವ್ರನ್ನ ಮೆಂಟಲ್ ಹಾಸ್ಪಿಟಲ್ಗೆ ಹಾಕಿ ಅವ್ರನ್ನ ಸೈಲೆನ್ಸ್ ಮಾಡಿದ್ರು. ಕೆಲವ್ರನ್ನ ಸೈಲೆನ್ಸ್ ಮಾಡೋಕ್ಕಾಗಿಲ್ಲ US ಕೈಯಲ್ಲಿ. ಸಡನ್ನಾಗಿ ಒಂದು ಮನುಷ್ಯ ಎದ್ದು ಬಂದು ನಾನು ಅಲ್ಲೇನು ನಡೀತು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ US ಕೈಯಲ್ಲ, ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗಲ್ಲ. ಆ ಥರನೇ ಒಂದು ಪರ್ಸನ್ ಆ ಟೈಮಲ್ಲಿ ಹೋಗಿದ್ದವರಲ್ಲ, ಅದಾಗಿ ಕೆಲವು ವರ್ಷದ ನಂತರ ತಿರ್ಗಾ ಈ ರಿಸರ್ಚ್ ಪರ್ಪಸ್ಗಾಗಿ ಅಂಟಾರ್ಟಿಕಾಗೆ ಹೋದಾಗ ಆ ಪರ್ಸನ್ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ನೋಡಿ. I was lowered down the basket of one of these holes and I saw a 7-foot tall alien gray. The stench was worse than the worst garbage can you can imagine. I reached for my pistol and I killed 2 of them. Yes, they're mortal and they do die. In the process, one of them just kind of waved his hand in front of his chest, and the next thing I know, this blue beam hit me and just literally opened me up like a fish. Burnt my fingers right off of me, and there was a green beret that was right behind me. He shoved me back in the dash and hit the button and took me up. He died. I wouldn't be alive talking to you today. I'm forever indebted. 66 Secret Service agents, Green Berets, Black Berets, lost their lives because the government lied, did not tell us anything about. ನಮಗೇನು ಗೊತ್ತಾಯ್ತಂದ್ರೆ ಅವ್ರು ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿರೋದ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಈ ವಿಷಯಗಳೆಲ್ಲ ಹೇಳಿದ್ಮೇಲೆ ಅವ್ರನ್ನ ಆಮೇಲೆ ಮೀಡಿಯಾದ್ರಲ್ಲಿ ಎಲ್ಲೂ ಯಾರು ನೋಡಲೇ ಇಲ್ಲ. ಅವ್ರು ಹೇಳಿದ್ದೇನೆಂದರೆ 2 UFO 2 ಏಲಿಯನ್ಸ್ನ ಅವ್ರು ಸಾಯಿಸಿದ್ರು. ನಮ್ಮ ಫಿಲಿಮಲ್ಲೆಲ್ಲ ಹೆಂಗೆ ನೋಡಿರ್ತೀವಿ ಅಂದರೆ ಹೊರಲೋಕದಿಂದ ಬರ್ತಾರೆ, ತುಂಬ ಪವರ್ಫುಲ್ ಆಗಿರ್ತಾರೆ, ಅಡ್ವಾನ್ಸ್ ಟೆಕ್ನಾಲಜಿ ಇರುತ್ತೆ. ಬಟ್ ಇವರು ಹೋಗಿ ವಿಸಿಟ್ ಮಾಡಿದ ಜಾಗದಲ್ಲಿ ಅವ್ರಿಗೂ ಮನುಷ್ಯರ ಥರನೇ ರಕ್ತ ಬರುತ್ತೆ. ಅವ್ರು ಶೂಟ್ ಮಾಡಿದ್ರು ಸಾಯ್ತಾರೆ. ಏಲಿಯನ್ಸ್ ಅಷ್ಟೇ, ಏಲಿಯನ್ಸ್ಗೆ ಅಷ್ಟೇ ನಾವು ಪವರ್ ಇರೋದು. ಅಷ್ಟಿದ್ರೆ ಆಮೇಲೆ ನಮಗೆ ಭಯ ಪಡೋಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ. ಅವ್ರು ಹೇಳಿದ ಸ್ಟೋರಿಗೆ ತುಂಬ ದೊಡ್ಡ ಲಿಂಕ್ ಇದೆ. ಆ ಏಲಿಯನ್ನು ಯಾವಾಗ ಒಂದು ಬ್ಲೂ ಕಲರ್ ರೇನ ಪ್ರೊಡ್ಯೂಸ್ ಮಾಡ್ತು, ಅವ್ರ ಕೈ ನೀವು ಅಬ್ಸರ್ವ್ ಮಾಡಿರ್ಬೋದು, 2 ಬೆರಳು ಕಲ್ಕೊಂಡ್ಬಿಟ್ರು ಅವರು. ಆ ರೇ ಅವ್ರ ಸ್ಕಿನ್ನಿಗೆ ಟಚ್ ಆಗಿದ್ದು 2 ಬೆರಳು ಕಲ್ಕೊಂಡ್ಬಿಟ್ರು. ಅವರು ಹೊರಗೆ ಬಂದು ಹೇಳಿದ ಒಂದೇ ಮೆಸೇಜ್, ಗೌರ್ಮೆಂಟ್ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ನಮಗೆ ನಿಜ ಹೇಳಕ್ಕೆ ಬಿಡಲ್ಲ, ಗೌರ್ಮೆಂಟ್ ಯಾವತ್ತೂ ನಿಜ ಹೇಳ್ತಾ ಇಲ್ಲ. ಅದಕ್ಕೆ ಅವ್ರು ಮಿಸ್ಸಿಂಗ್ ಆಗೋದ. ಡಾರ್ಕ್ ವೆಬ್ಬಲ್ಲಿ ಒಂದು ಚಿಕ್ಕ ಕಾರ್ನರ್ ಇದೆ, 4chan ಅಂತ. ನಿಮಗೆ ಡಾರ್ಕ್ ವೆಬ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದ್ರಲ್ಲಿ ಡಾರ್ಕ್ ವೆಬ್ ಬಗ್ಗೆ ನಿಮಗೊಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಬಟ್ ಡಾರ್ಕ್ ವೆಬ್ಬಲ್ಲಿ ಒಂದು ಕಾರ್ನರ್ ಇದೆ, ಅಲ್ಲಿ ನಿಜವಾದ ಜನರು ಬಂದು ಅವ್ರ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತಾರೆ. ಅದು ನೀವು ನಿಜ ಅನ್ಕೊತೀರಾ ಸುಳ್ಳು ಅನ್ಕೊತೀರಾ ಅದು ನಿಮಗೆ ಬಿಟ್ಟಿರೋದು. ಬಟ್ ಅಲ್ಲಿ ತುಂಬ ಡೀಪ್ ಸೀಕ್ರೆಟ್ಸ್. ಕೆಲವು ಗೌರ್ಮೆಂಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡೋರಿಗೆ NDA ಸೈನ್ ಮಾಡಿರ್ತಾರೆ, ಇಲ್ಲಾಂದರೆ ಅವ್ರ ಕೈಯಲ್ಲಿ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. ಬಟ್ ಹ್ಯೂಮನ್ ನೇಚರ್ ಯಾವ ಥರ ಅಂದರೆ ನಿಮ್ಮನ್ನ ಆ ಥರ ಎಕ್ಸ್ಪೋಸ್ ಮಾಡೋಕ್ಕೆ ಇರ್ತೀರ, ಇಟ್ಕೊಳಕ್ಕೆ ಬಿಡಲ್ಲ. ಅವ್ರು ಡೆಫಿನೆಟ್ಲಿ ಒಂದಲ್ಲದ ಇನ್ನೊಂದು ದಾರಿಯಲ್ಲಿ ಆಚೆ ಬರಲೇಬೇಕು. ಏನೇ ವಿಷಯ ಹೈಡ್ ಮಾಡ್ತಾ ಇರಲಿ, ಒಂದಲ್ದಿರೋ ಇನ್ನೊಂದು ದಾರಿಯಲ್ಲಿ ಅದು ಆಚೆ ಬರಲೇಬೇಕು. ಅದೇ ಥರ 4chan ಒಬ್ಬರು ಪೋಸ್ಟ್ ಮಾಡಿದರು ಏಲಿಯನ್ಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ. ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಏಲಿಯನ್ಸ್ ಬಗ್ಗೆ, ಬಟ್ ನಾನು ಆಚೆ ಹೇಳೋಕ್ಕಾಗಲ್ಲ. ಇಲ್ಲಿ ನಾನು ಹೇಳಿದ್ರೆ ಯಾರ ಕೈಲೂ ನನಗೆ ಕಂಡುಹಿಡಿಯೋಕ್ಕಾಗಲ್ಲ ಅಂತ ನಾನು ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆ 4chan ಲೆಟ್ರಲ್ಲಿ ಏನು ಬರೆದಿರ್ತಾರೆ ಅಂದರೆ, ಏಲಿಯನ್ಸ್ ಏನಿಲ್ಲ, ದೇ ಆರ್ ಅನ್ಮ್ಯಾನ್ಡ್ ಡ್ರೋನ್ಸ್, ಬರೀ ಡ್ರೋನ್ಸ್. ಅವ್ರದ್ದು ಸ್ಪೇಸ್ಶಿಪ್ಸ್ ಎಲ್ಲ ಮನುಷ್ಯ ಕಂಟ್ರೋಲ್ ಮಾಡ್ದಿರೋ ಡ್ರೋನ್ಸ್. ಒಂದೊಂದು ಏಲಿಯನ್ದು ಸಾಸರ್ ನೀವು ಕೆಲವು ಕಡೆ ನೋಡಿರ್ತೀರಾ. ಏಲಿಯನ್ ಯಾವ ಥರ ತೋರಿಸ್ತಾರೆ ಅಂದರೆ ರೌಂಡ್ ಡಿಶ್ ಥರ ಇರುತ್ತೆ, ಇನ್ನೊಂದು ಕಡೆ ನೋಡ್ತೀರಾ ಒಂದು ಬಾಲ್ ಥರ ಇರುತ್ತೆ. ಸೊ ಆ ಥರ ಡಿಫ್ರೆಂಟ್ ಟೈಪ್ ಆಫ್ ವೆಹಿಕಲ್ಸ್ ಡಿಫ್ರೆಂಟ್ ಆಗಿರೋ ವಿಷಯಕ್ಕಾಗಿ ಮಾಡಿರ್ತಾರೆ. ರೌಂಡ್ ಆಗಿರೋದು ಒಬ್ಬರ ಮೇಲೆ ಅಬ್ಸರ್ವ್ ಮಾಡೋಕ್ಕೆ, ಇಲ್ಲಾಂದ್ರೆ ಒಂದು ಸಿಟಿ ಮೇಲೆ ಕಣ್ಣಿಕ್ಕಕ್ಕೆ. ಅದೇ ಒಂದು ಡಿಶ್ ಥರ ಇರೋದು, ಒಂದು ತಟ್ಟೆ ಥರ ಇರೋದು ಫಾಸ್ಟಾಗಿ ಟ್ರಾವೆಲ್ ಮಾಡೋಕ್ಕೆ. ಕೆಲವರು 4chan ಅವ್ನಿಗೆ ರೆಸ್ಪಾಂಡ್ ಮಾಡಿದ್ರು,
ಏಲಿಯನ್ಸ್ ಬಗ್ಗೆ ಇನ್ನೂ ಹೇಳು ಅಂತ. ಆಗ ಅವನು ಹೇಳ್ತಾನೆ, ಈಗ ನೀವು ಅನ್ಕೊಂಡಿರೋ ಥರ ಏನು ಅಲ್ಲೇ ಅಲ್ಲ ಅವರು. ಅವನೇನು ಹೇಳ್ತಾನಂದ್ರೆ, ಏಲಿಯನ್ಸ್ ಎಲ್ಲ ಬಯೋಲಾಜಿಕಲ್ ಕಂಟೈನರ್ಸ್, ಅವ್ರನ್ನ ಯಾವಾಗಲೂ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡೋಕ್ಕೋಗುತ್ತೆ, ಅವರು ಹುಟ್ಟೋದಿಲ್ಲ. ಒಬ್ರ ಪಕ್ಕ ಇನ್ನೊಬ್ರು ಅಂತ ಮ್ಯಾನುಫ್ಯಾಕ್ಚರ್ ಆಗ್ತಾರೆ, ಅವ್ರು ಯಾವತ್ತೂ ಹುಟ್ಟಲ್ಲ. ಒಂದೊಂದು ಏಲಿಯನ್ ಅವ್ರವ್ರದ್ದು ಕ್ರಾಫ್ಟ್ ಪಕ್ಕದಲ್ಲಿ, ಅಂದರೆ ಆ ತಟ್ಟೆ ಥರ ಇರೋ ಡಿಶ್ ಇರಲಿ, ಇಲ್ಲಾಂದ್ರೆ ರೌಂಡ್ ಬಾಲ್ ಇರಲಿ, ಅದ್ರ ಪಕ್ಕದಲ್ಲಿ ಅದಕ್ಕಾಗೇ ಅವ್ರನ್ನ ಹುಟ್ಟಿಸ್ತಾರಂತೆ. ಅವ್ರಿಗೇನೇ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಅವ್ರಿಗೇನೇ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಲ್ಲ. ಪ್ರತಿಯೊಬ್ರು ನೋಡೋಕೆ ಒಂದೇ ಥರ ಇರ್ತಾರೆ. ಏನಂದ್ರೆ ಅವರೆಲ್ಲ ಬಯೋಲಾಜಿಕಲ್ ಡ್ರೋನ್ಸ್ ಅಷ್ಟೇ, ಫಾರ್ ಸಮಥಿಂಗ್ ವಿಚ್ ಇಸ್ ಆಪರೇಟಿಂಗ್ ದೆಮ್. ಅಂದರೆ ಏನೋ ಅವ್ರನ್ನ ಆಪರೇಟ್ ಮಾಡ್ತಿದೆ, ಅದಕ್ಕೆ ಅವ್ರು ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಅವನೇನು ಹೇಳ್ತಾನಂದ್ರೆ, ಅವ್ರದ್ದೊಂದು ದೊಡ್ಡ ಯೂನಿಟ್ ಅಂಟಾರ್ಟಿಕಾ ಪಕ್ಕದ್ರಲ್ಲಿ ಕೆಳಗಡೆ ಸಮುದ್ರದ್ರಲ್ಲಿದೆ. ನೀವು ಅದನ್ನ ಡಿಸ್ಕವರ್ ಮಾಡಿದ್ರೆ ನಿಮ್ಮನ್ನ ಇಮಿಡಿಯೇಟ್ ಆಗೋದು ಅನ್ಮೊಬಿಲೈಸ್, ಅಂದರೆ ನೀವೆಲ್ಲ ಪ್ರತಿಯೊಂದು ವಿಷಯನೂ ಮರ್ತೋಗ್ತೀರಾ, ಮುಲ್ಕ್ ಸತ್ತೋಗ್ತೀರಾ. ಅನ್ಮೊಬಿಲೈಸ್ ಮಾಡಿ ಆ ಜಾಗನ ಶಿಫ್ಟ್ ಮಾಡ್ಕೊಂಡು ಹೋಗೋದು. ಇವನೇನು ಹೇಳ್ತಾನಂದರೆ, ಗೌರ್ಮೆಂಟಿಗೆ ಇದ್ರ ಬಗ್ಗೆ ಪ್ರತಿಯೊಂದು ವಿಷಯನೂ ಗೊತ್ತು. 100 ವರ್ಷದಿಂದ ಅಂತೂ 100% ಈ UAPs ಬಗ್ಗೆ ಗೌರ್ಮೆಂಟಿಗೆ ಗೊತ್ತು. ಈಗ ನಮಗಿರೋ ಕ್ವಶನ್ ಏನಂದರೆ, ಇವರೆಲ್ಲ ಒಂದು ಬಯೋಲಾಜಿಕಲ್ ವೆಪನ್ ಆಗಿದ್ರೆ ಅವ್ರನ್ನ ಆಪ್ರೇಟ್ ಮಾಡ್ತಿರೋದು ಯಾರು? ಈ ಥರ ಒಂದು ಬೀಯಿಂಗ್ಸ್ನ ರೆಡಿ ಮಾಡೋಕ್ಕೆ ಅದು ನಾರ್ಮಲ್ ಆಗಿರೋ ಇಂಟೆಲಿಜೆನ್ಸ್ ಕೈಯಲ್ಲಂತೂ ಆಗಲ್ಲ. ಏನು ತುಂಬ ಪವರ್ಫುಲ್, ತುಂಬ ಇಂಟೆಲಿಜೆಂಟ್ ಆಗಿ ಬೇರೆ ಏನೋ ಇದೆ. ಹಳೆ ಕಾಲದಲ್ಲಿ ಥರ ಇಂಟೆಲಿಜೆನ್ಸ್ ಇರೋ ಬಾಡಿನ ಸ್ಪಿರಿಚುವಲ್ ಅಂತಾರೆ, ಬಟ್ ಇವಾಗಿನ ಕಾಲದಲ್ಲಿ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಇದ್ರಲ್ಲಿ ತುಂಬ ದೊಡ್ಡ ಟ್ವಿಸ್ಟ್ ಏನಂದರೆ, ಒಂದು ಲೊಕೇಶನ್ ಇದೆ, ಪೋರ್ಟೋ ರಿಕೋ ಟ್ರೆಂಚ್ ಅಂತ. ಭೂಮಿಯಲ್ಲೇ ತುಂಬ ಆಳ ಇರೋ ಜಾಗ ಅದು. ಎಷ್ಟು ಆಳ ಇದೆ ಅಂದರೆ, ನೀವು ಕೆಳಗಡೆ ಹೋಗ್ತಾನೆ ಇರ್ಬೋದು, ನಿಮ್ಗೆ ಅಲ್ಲೊಂದು ಎಂಡ್ ಪಾಯಿಂಟೇ ನಿಮಗೆ ಕಾಣಿಸಲ್ಲ. ಯಾವ ಮನುಷ್ಯನ ಕೈಯಲ್ಲೂ ಅಷ್ಟು ಕೆಳಗಡೆ ಹೋಗೋಕ್ಕಾಗಿಲ್ಲ ಇನ್ನು. ಬಟ್ ತುಂಬ ದೊಡ್ಡ ಟ್ವಿಸ್ಟ್ ಏನಂದರೆ, ಅದು ಬೇರೆ 180 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಜೆಫ್ರಿ ಎಪ್ಸ್ಟೈನ್ ಐಲ್ಯಾಂಡ್ಗೆ. ಎಪ್ಸ್ಟೈನ್ ಐಲ್ಯಾಂಡು ದ ಲಿಟಲ್ ಸೈಂಟ್ ಜೇಮ್ಸ್. ಗಿಲೆನ್ ಮ್ಯಾಕ್ಸ್ವೆಲ್ ಯಾರಂತ ನಿಮ್ಗೆಲ್ಲರಿಗೂ ಗೊತ್ತು, ನಂದು ಹಳೆ ವೀಡಿಯೋಸ್ ನೋಡಿರ್ತೀರ. ಅವಳ ಹತ್ರ ಸ್ಪೆಷಲ್ ಆಗಿ ಸಬ್ಮರೀನ್ ಆಪ್ರೇಟ್ ಮಾಡೋಕ್ಕೆ ಪೈಲಟ್ ಲೈಸೆನ್ಸ್ ಇತ್ತು ಅವ್ರ ಹತ್ರ. ಸಬ್ಮರೀನ್ ಏನು, ನೀರ್ ಮೇಲೆ ಅಲ್ಲ, ನೀರ್ ಕೆಳಗಡೆ ಟ್ರಾವೆಲ್ ಮಾಡೋಕ್ಕಿರೋ ಒಂದು ವೆಹಿಕಲ್. ಅವಳೊಂದು ಪ್ರಾಜೆಕ್ಟ್ನ ತುಂಬ ಪುಷ್ ಮಾಡ್ತಾ ಇದ್ಲು, ಟೆರಾಮೋರ್ ಪ್ರಾಜೆಕ್ಟ್ ಅಂತ. ಮೇನ್ ಏನು ಬೇಕಿತ್ತಂದ್ರೆ, ಅವಳಿಗೆ ಇಂಟರ್ನ್ಯಾಷನಲ್ ವಾಟರ್ಸ್ ಮೇಲೆ ಕಂಟ್ರೋಲ್ ಇರಬೇಕಿತ್ತು. ಯಾಕಂದರೆ ಅವಳ ಐಲ್ಯಾಂಡಿಂದ 120, 180, 100 ಮೈಲ್ಸ್, 120, 130 ಕಿಲೋಮೀಟರ್ಸ್ ಆ ಕಡೆ ಇಂಟರ್ನ್ಯಾಷನಲ್ ವಾಟರ್ಸ್ ಬರುತ್ತೆ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಪರ್ಮಿಟ್ ಇರಬೇಕು. ಅದಕ್ಕೆ ತುಂಬ ಪ್ರೆಷರೈಸ್ ಮಾಡ್ತಾ ಇತ್ತು. ನೀವೇ ಈ ವಿಡಿಯೋ ನೋಡಿ, ಅವಳು ಓಷನ್ಸ್ನ ಎಕ್ಸ್ಪ್ಲೋರ್ ಮಾಡೋದಂದ್ರೆ ಯಾವ ಥರ ಫೀಲ್ ಮಾಡ್ತಾರಂತ. Watching Jacques Cousteau on TV, I became mesmerized with the oceans. It led to me becoming the deep worker submersible pilot. About 1% of it has been explored. However you feel about the creatures in the ocean, the more of them that we have, ನಾವೀಗ ಕೇಳಬೇಕಾಗಿರೋ ಕ್ವಶನ್ ಅಂದರೆ, ಯಾಕೆ ಅಟ್ಲಾಂಟಿಕ್ ಸಮುದ್ರ, ಯಾಕೆ ಮರಿಯಾನಾಸ್ ಡೀಪ್ ಟ್ರೆಂಚ್, ಯಾಕೆ ಅಲ್ಲೊಂದು ಪವರ್ ಪೊಸಿಷನಿಂಗಾಗಿ ಅವಳು ಅಷ್ಟು ಫೈಟ್ ಮಾಡಿದ್ಲು? ಇಲ್ಲಿ ನನಗೆ ಅರ್ಥ ಆಗಿದೆ ಏನಂದರೆ, ಎಪ್ಸ್ಟೈನ್ ಐಲ್ಯಾಂಡಲ್ಲಿ ಏನಿಲ್ಲ ಅಂದರು 15,000 ಮಕ್ಕಳನ್ನ ಸಾಯಿಸಿದ್ರು, ಟಾರ್ಚರ್ ಮಾಡಿದ್ರು. ಈಗ ಮರಿಯಾನಾ ಟ್ರೆಂಚಲ್ಲಿ ತುಂಬ ಮಿಸ್ಟೀರಿಯಸ್ ಆಗಿ ಫ್ಲೈಟ್ಸ್ ಎಲ್ಲ ಮುಳುಗೋಗೋದು. ಯಾವ ಬೋಟೇ ಇರಲಿ, ಯಾವ ಶಿಪ್ಪೇ ಇರಲಿ, ಮರಿಯಾನಾ ಟ್ರೆಂಚ್ ಹತ್ರ ಹೋಗೋದಂದ್ರೆ ಭಯ ಪಡ್ತಾರೆ. ಬಟ್ ನಾವಿಲ್ಲೇನು ಲಿಂಕ್ ಮಾಡಬೇಕಾಗಿರೋ ಅಂದರೆ, ಎಪ್ಸ್ಟೈನ್ ಐಲ್ಯಾಂಡಲ್ಲಿ ಎಷ್ಟೋ ಜೀವಗಳೋಗಿದೆ, ಎಷ್ಟೋ ಜನರು ಸತ್ತಿದ್ದಾರೆ, ಎಷ್ಟೋ ಮಕ್ಕಳು ಸತ್ತಿದ್ದಾರೆ. ರಕ್ತನೆಲ್ಲ ಎಪ್ಸ್ಟೈನ್ ಸ್ಟೋರ್ ಮಾಡ್ತಿದ್ದ. ಏನಕ್ಕಿರ್ಬೋದು? ನಾವೀಗ ಮುಂಚೆ ಏನು ಮಾತಾಡಿದ್ರಿ, ಏಲಿಯನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಅವ್ರಿಗೆ ಒಂದು DNA ಸ್ಟ್ರಕ್ಚರ್ ಬೇಕು, ಅದು ಒಂದು ರಕ್ತದ್ರಲ್ಲಿ ಮಾತ್ರ ಇರೋದು. ಭೂಮಿಯಲ್ಲಿ ಬೇರೆ ಏನರಲ್ಲೂ ಈ ಥರ DNA ಸ್ಟ್ರಕ್ಚರ್ ಇಲ್ಲ, ಮನುಷ್ಯರಿಗಿರೋ ಥರ. ಆ DNA ಸ್ಟ್ರಕ್ಚರ್ ಇದ್ರೇ ಒಂದು ಮನುಷ್ಯ ಥರ ಇನ್ನೊಂದು ರೂಪನ ರೆಡಿ ಮಾಡೋಕ್ಕಾಗೋದು. ಅದು ಮಕ್ಕಳಿಂದ ಡ್ರ್ಯಾಗ್ ಮಾಡ್ತಾಯಿದ್ರು. ಮಕ್ಕಳ ರಕ್ತ ಯೂಸ್ ಮಾಡಿ ಆ ರಕ್ತನ ಮರಿಯಾನಾ ಟ್ರೆಂಚಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ರು ಅಂತ ನಾನು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅಲ್ಲೇ ಈ ಏಲಿಯನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಬೋದು ಇವರು. ಈಗ ನಾವು ಯೋಚನೆ ಮಾಡಿ, ಫೋರ್ಚುನಲ್ಲಿ ಅದೇ ಮನುಷ್ಯ ಏನು ಹೇಳಿದ್ದು, ಏಲಿಯನ್ಸ್ನ ಮನುಷ್ಯನ ಥರ ರೆಡಿ ಮಾಡ್ತಾ ಇದ್ದಾರೆ, ಅವ್ರ ಸ್ಪೇಸ್ ಕ್ರಾಫ್ಟ್ ಪಕ್ಕದಲ್ಲೇ ರೆಡಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಏನಿಲ್ಲ, ಬಟ್ ಒಂದು ಮನುಷ್ಯನಿಗೆ ಯಾವ ಥರ ಇಂಟೆಲಿಜೆನ್ಸ್ ಇದೆ ಅದೇ ಥರ ರೆಡಿ ಮಾಡ್ತಿದ್ದಾರೆ ಅಂತ 4 ಚಾನಲ್ ಪೋಸ್ಟ್ ಮಾಡ್ತಾನೆ. ಇಲ್ಲಿ ಈಗ ಕ್ವಶನ್ ಏನಂದರೆ, ತುಂಬ ಪವರ್ಫುಲ್ಲಾಗಿ ಫೋರ್ಸ್ ನಿಜನಾ ಸುಳ್ಳ ಅಂತಲ್ಲ. ಇಲ್ಲಿಗ ಕ್ವಶನ್ ಏನಂದರೆ, ಯಾವ ಫೋರ್ಸ್ ನಿಜವಾಗ್ಲೂ ಭೂಮಿನ ಕಂಟ್ರೋಲ್ ಮಾಡ್ತಾ ಇದೆ? ಯಾರು ಅವ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಯಾರು ಅವ್ರಿಗೆ ಈ ಫ್ರೆಶ್ ರಕ್ತ? ನಿಮ್ಗೆ ಅದು ಆನ್ಸರ್ ಗೊತ್ತು, ನನಗೂ ಅದು ಆನ್ಸರ್ ಜೆಫ್ರಿ ಎಪ್ಸ್ಟೈನ್. ಕಂಪ್ಲೀಟಾಗಿ ಏನು ಈ ಥಿಯರಿಗೆ ಎವಿಡೆನ್ಸ್ ಇಲ್ಲ, ಬಟ್ ನಾನು ನಂಬ್ತೀನಿ. ಯಾಕಂದರೆ ಪ್ರತಿಯೊಂದು ಕಾನ್ಸ್ಪಿರಸಿ ಥಿಯರಿ, ಜನ ನಗ್ದಿದ್ದ ಕಾನ್ಸ್ಪಿರಸಿ ಥಿಯರಿ ಎಲ್ಲ ಇವತ್ತು ನಿಜ ಆಗ್ತಾ ಇದೆ. ಕೆಲವ್ರಿಗೆ ಮರಿಯಾನಾ ಟ್ರೆಂಚ್ ಬಗ್ಗೆ ಗೊತ್ತಿರಲ್ಲ,
ನಾನು ನೆಕ್ಸ್ಟ್ ವೀಡಿಯೋದ್ರಲ್ಲಿ ಮರಿಯಾನಾ ಟ್ರೆಂಚ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಆಕಾಶ್.